visibility mode. Okay, ನೋಡ್ರಿ, this is the table of visibility mode. ನಾನು ಆವಾಗಲೇ ಹೇಳಿದೆ ನಿಮಗೆ visibility mode ಅಲ್ಲಿ access specifiers ಇರ್ತವೆ, private, public, protected. ಇದು ಬೇಸ್ ಕ್ಲಾಸ್. ಡಿರೈವ್ಡ್ ಕ್ಲಾಸ್ ಅಲ್ಲಿ public mode, private mode, protected mode ಅಂತ ತಗೊಂಡಿದ್ವಿ. Visibility mode in the definition of derived class. Visibility mode ನಾವು ಎಲ್ಲಿ ಚೆಕ್ ಮಾಡ್ತೀವಿ ಅಂದ್ರೆ ಫಸ್ಟ್ ಡೆಫಿನೇಷನ್ ಹೋಗ್ತಾ ಇದೆ ಯಾವುದಕ್ಕೆ ಡಿರೈವ್ಡ್ ಕ್ಲಾಸ್ಗೆ. Visibility mode in the definition of derived class specifies whether the features of base class are privately derived, publicly derived or protectedly derived. ನಾವು ಏನು ಡಿಸೈಡ್ ಮಾಡಬೇಕಂದ್ರೆ ಈ ಬೇಸ್ ಕ್ಲಾಸ್ ಅಲ್ಲಿರೋ ಪ್ರಾಪರ್ಟೀಸ್ ಡಿರೈವ್ಡ್ ಕ್ಲಾಸ್ಗೆ ಪ್ರೈವೇಟ್ ಆಗಿ ಡಿರೈವ್ ಆಗ್ತಾ ಇದಾವ, ಪಬ್ಲಿಕ್ ಆಗಿ ಡಿರೈವ್ ಆಗ್ತಾ ಇದಾವ ಅಥವಾ ಪ್ರೊಟೆಕ್ಟೆಡ್ ಆಗಿ ಡಿರೈವ್ ಆಗ್ತಾ ಇದಾವ ಅಂತ ಸ್ಪೆಸಿಫೈ ಮಾಡ್ತಾ ಇದೀವಿ ವಿಸಿಬಿಲಿಟಿ ಮೋಡ್. ದ ವಿಸಿಬಿಲಿಟಿ ಮೋಡ್ ಇನ್ ದ ಡೆಫಿನೇಷನ್ ಆಫ್ ಡಿರೈವ್ಡ್ ಕ್ಲಾಸ್ ಏನ್ ಡಿಫೈನ್ ಮಾಡ್ತಾ ಇದೀವಿ ಅಲ್ಲಿ ಅಂತಂದ್ರೆ ದ ಫೀಚರ್ಸ್ ಆಫ್ ಬೇಸ್ ಕ್ಲಾಸ್ ಆರ್ ಪ್ರೈವೇಟ್ಲಿ ಡಿರೈವ್ಡ್, ಪಬ್ಲಿಕ್ಲಿ ಡಿರೈವ್ಡ್ ಆರ್ ಪ್ರೊಟೆಕ್ಟೆಡ್ಲಿ ಡಿರೈವ್ಡ್. ನಾವಿಲ್ಲಿ ಡಿಫೈನ್ ಮಾಡ್ತಿರೋದು ಇಷ್ಟೇ, ಏನು ಫೀಚರ್ಸ್ ಇದಾವೆ ಬೇಸ್ ಕ್ಲಾಸ್ಗೆ ಆ ಫೀಚರ್ಸ್ ಪ್ರೈವೇಟ್ ಆಗಿ ಏನಾದರೂ ಡಿರೈವ್ ಆಗ್ತಾ ಇದಾವ ಅಥವಾ ಪಬ್ಲಿಕ್ ಆಗಿ ಡಿರೈವ್ ಆಗ್ತಾ ಇದಾವ ಅಥವಾ ಪ್ರೊಟೆಕ್ಟೆಡ್ ಆಗಿ ಡಿರೈವ್ ಆಗ್ತಾ ಇದಾವ ಅಂತ ನಾವು ಡಿಫೈನ್ ಮಾಡ್ಕೊತಾ ಇದೀವಿ ಅಷ್ಟೇ. ಅಂಡ್ ದಿಸ್ ವಿಸಿಬಿಲಿಟಿ ಮೋಡ್ ಕಂಟ್ರೋಲ್ ದ ಆಕ್ಸೆಸ್ ಸ್ಪೆಸಿಫೈಯರ್ ಟು ಬಿ ಇನ್ಹೆರಿಟಬಲ್ ಮೆಂಬರ್ ಆಫ್ ಬೇಸ್ ಕ್ಲಾಸ್ ಇನ್ ದ ಡಿರೈವ್ಡ್ ಕ್ಲಾಸ್. ಇವೆಲ್ಲವೂ ಏನಾಗಿರ್ತವೆ ಅಂದ್ರೆ ಇನ್ಹೆರಿಟಬಲ್ ಮೆಂಬರ್ಸ್ ಆಗಿರ್ತವೆ. ಹೌದಾ? ಯಾವುದ್ರಲ್ಲಿ ಇದ್ರೆ ಡಿರೈವ್ಡ್ ಕ್ಲಾಸ್. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದ್ರು, ಕರೆಕ್ಟ್ ಆಗಿ ಕೇಳಬೇಕು. ಫಸ್ಟ್ ವಿಸಿಬಿಲಿಟಿ ಮೋಡ್ ಇನ್ ದ ಡೆಫಿನೇಷನ್ ಆಫ್ ಡಿರೈವ್ಡ್ ಕ್ಲಾಸ್. ನಾವು ಡಿರೈವ್ಡ್ ಕ್ಲಾಸ್ ಏನ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ. ಆ ಡಿಫೈನ್ ಮಾಡುವಾಗ ಫೀಚರ್ಸ್ ಆಫ್ ಬೇಸ್ ಕ್ಲಾಸ್ ಆರ್ ಪ್ರೈವೇಟ್ಲಿ ಡಿರೈವ್ಡ್, ಪಬ್ಲಿಕ್ಲಿ ಡಿರೈವ್ಡ್ ಆರ್ ಪ್ರೊಟೆಕ್ಟೆಡ್ಲಿ ಡಿರೈವ್ ಆಗುತ್ತಾ ಅಂತ ಡಿಫೈನ್ ಮಾಡ್ತೀವಿ. ಎಲ್ಲಿ ಅಂದ್ರೆ ವಿಸಿಬಿಲಿಟಿ ಮೋಡ್ ಅಲ್ಲಿ. ಅದಕ್ಕೆ ನೀವು ಅವಾಗಲೇ ಬರೆಯುವಾಗ ಪಬ್ಲಿಕ್ ಇನ್ಹೆರಿಟೆನ್ಸ್, ಪ್ರೈವೇಟ್ ಇನ್ಹೆರಿಟೆನ್ಸ್, ಪ್ರೊಟೆಕ್ಟೆಡ್ ಇನ್ಹೆರಿಟೆನ್ಸ್ ಅಂತ ಹೇಳಿದೆ ನೋಡ್ರಿ ನಿಮಗೆ ಡೆಫಿನೇಷನ್ ಆಫ್ ಡಿರೈವ್ಡ್ ಕ್ಲಾಸ್ ಮಾಡುವಾಗ. ನೀವೆಲ್ಲಿ ಪಬ್ಲಿಕ್ ಅಂತ ಬರೆದ್ರೆ ಪಬ್ಲಿಕ್ ಇನ್ಹೆರಿಟೆನ್ಸ್, ಪ್ರೈವೇಟ್ ಅಂತ ಬರೆದ್ರೆ ಪ್ರೈವೇಟ್ ಇನ್ಹೆರಿಟೆನ್ಸ್ ಅಂದ್ರೆ ಪ್ರೈವೇಟ್ ಡಿರೈವ್ಡ್ ಕ್ಲಾಸ್. ನೀವು ಪ್ರೊಟೆಕ್ಟೆಡ್ ಅಂತ ಬರೆದ್ರೆ ಅದು ಪ್ರೊಟೆಕ್ಟೆಡ್ ಡಿರೈವ್ಡ್ ಕ್ಲಾಸ್. ಅಂದ್ರೆ ಫೀಚರ್ಸ್ ಆಫ್ ಬೇಸ್ ಕ್ಲಾಸ್ ಆರ್ ಪ್ರೈವೇಟ್ ಆದ್ರೂ ಡಿರೈವ್ ಆಗಬಹುದು, ಪಬ್ಲಿಕ್ ಆಗಾದ್ರೂ ಡಿರೈವ್ ಆಗಬಹುದು ಅಥವಾ ಪ್ರೊಟೆಕ್ಟೆಡ್ ಆಗಾದ್ರೂ ಡಿರೈವ್ ಆಗಬಹುದು. ನಾವು ಅವಾಗಲೇ ನಿಮ್ಗೆ ಎಕ್ಸಾಂಪಲ್ ಬರೆಯುವಾಗ ಹೇಳಿದೆ, ಅಲ್ಲಿ ಡಿರೈವ್ಡ್ ಕ್ಲಾಸ್ ಬರೆಯುವಾಗ ವಿಸಿಬಿಲಿಟಿ ಮೋಡ್ ಅಲ್ಲಿ ಒಂದ್ಸಲ ಪ್ರೈವೇಟ್ ಅಂತ ಬರೆದ್ರೆ ಪ್ರೈವೇಟ್ ಡಿರೈವ್ಡ್ ಕ್ಲಾಸ್ ಅದು, ನೀವು ಪಬ್ಲಿಕ್ ಅಂತ ಬರೆದ್ರೆ ಪಬ್ಲಿಕ್ ಡಿರೈವ್ಡ್ ಕ್ಲಾಸ್.
ನೀವು ಪ್ರೊಟೆಕ್ಟೆಡ್ ಅಂತ ಬರೆದ್ರೆ ದಟ್ ಈಸ್ ಪ್ರೊಟೆಕ್ಟೆಡ್ ಡಿರೈವ್ಡ್ ಕ್ಲಾಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಈ ಫೀಚರ್ಸ್ ಆಫ್ ಬೇಸ್ ಕ್ಲಾಸ್ ಪ್ರೈವೇಟ್ ಆಗಿ ಡಿರೈವ್ ಆಗ್ತಾ ಇದೆಯಾ, ಪಬ್ಲಿಕ್ ಆಗಿ ಡಿರೈವ್ ಆಗ್ತಾ ಇದೆಯಾ, ಅಥವಾ ಪ್ರೊಟೆಕ್ಟೆಡ್ ಆಗಿ ಡಿರೈವ್ ಆಗ್ತಾ ಇದೆಯಾ ಅಂತ ನಾವು ಏನ್ ಮಾಡ್ತಿದೀವಿ, ಈ ವಿಸಿಬಿಲಿಟಿ ಮೋಡ್ ಅಲ್ಲಿ ಡಿಫೈನ್ ಮಾಡ್ಕೊಂತ ಇದೀವಿ. ಡೆಫಿನೇಷನ್ ಏನಿದೆ ಅಂದ್ರೆ ದ ವಿಸಿಬಿಲಿಟಿ ಮೋಡ್ ಇನ್ ದ ಡೆಫಿನೇಷನ್ ಆಫ್ ಡಿರೈವ್ಡ್ ಕ್ಲಾಸ್ ಸ್ಪೆಸಿಫೈಸ್, ಏನ್ ಸ್ಪೆಸಿಫೈ ಮಾಡ್ತದೆ ಅಂದ್ರೆ ದ ಫೀಚರ್ಸ್ ಆಫ್ ಬೇಸ್ ಕ್ಲಾಸ್ ಆರ್ ಪ್ರೈವೇಟ್ಲಿ ಡಿರೈವ್ಡ್, ಪಬ್ಲಿಕ್ಲಿ ಡಿರೈವ್ಡ್ ಆರ್ ಪ್ರೊಟೆಕ್ಟೆಡ್ಲಿ ಡಿರೈವ್ಡ್. ದಿಸ್ ವಿಸಿಬಿಲಿಟಿ ಮೋಡ್ ಕಂಟ್ರೋಲ್ ದ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಯಾವುದನ್ನ ಕಂಟ್ರೋಲ್ ಮಾಡ್ತದೆ? ಆಕ್ಸೆಸ್ ಸ್ಪೆಸಿಫೈಯರ್ಸ್. ಏನಕ್ಕೋಸ್ಕರ? ಟು ಬಿ ಇನ್ಹೆರಿಟಬಲ್ ಮೆಂಬರ್ ಆಫ್ ಬೇಸ್ ಕ್ಲಾಸ್, ಟು ಬಿ ಇನ್ಹೆರಿಟಬಲ್ ಮೆಂಬರ್ ಆಫ್ ಬೇಸ್ ಕ್ಲಾಸ್ ಇನ್ ದ ಡಿರೈವ್ಡ್ ಕ್ಲಾಸ್. ಡಿರೈವ್ಡ್ ಕ್ಲಾಸ್ ಅಲ್ಲಿ ಈ ಮೂರು ಆಕ್ಸೆಸ್ ಸ್ಪೆಸಿಫೈಯರ್ಸ್ ಏನಾಗಿರಬೇಕು ಅಂದ್ರೆ ಇನ್ಹೆರಿಟಬಲ್ ಮೆಂಬರ್ಸ್ ಆಗಿರಬೇಕು. ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಮೂರು ಏನಾಗಿರ್ಬೇಕಂದ್ರೆ ಇನ್ಹೆರಿಟಬಲ್ ಮೆಂಬರ್ಸ್ ಆಗಿರಬೇಕು. ಎಲ್ಲಿ ಅಂದ್ರೆ ಡಿರೈವ್ಡ್ ಕ್ಲಾಸ್ ಅಲ್ಲಿ. ಯಾಕಂದ್ರೆ ನಾವು ಡಿರೈವ್ಡ್ ಕ್ಲಾಸ್ ಬರೆಯುವಾಗ ಅಲ್ಲಿ ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಅಂತ ಬರೀತೀವಿ. ನೀವು ಪ್ರೈವೇಟ್ ಅಂತ ಬರೆದ್ರೆ ಪ್ರೈವೇಟ್ ಮೆಂಬರ್, ಪಬ್ಲಿಕ್ ಅಂತ ಬರೆದ್ರೆ ಪಬ್ಲಿಕ್ ಮೆಂಬರ್, ಪ್ರೊಟೆಕ್ಟೆಡ್ ಅಂತ ಬರೆದ್ರೆ ಪ್ರೊಟೆಕ್ಟೆಡ್ ಮೆಂಬರ್ ಆಗುತ್ತೆ. ಹೌದಾ? ದಟ್ ಇಸ್ ದ ಯೂಸ್ ಆಫ್ ವಿಸಿಬಿಲಿಟಿ ಮೋಡ್. ನೆಕ್ಸ್ಟ್ ಅದಾದ್ಮೇಲೆ ಅದರ ಕೆಳಗಡೆ ಈ ಟೇಬಲ್ ಯೂಸ್ ಮಾಡಿಕೊಂಡು ನಾನು ಡೆಫಿನೇಷನ್ ಬರ್ತೀನಿ. ಪಬ್ಲಿಕ್ ಇನ್ಹೆರಿಟೆನ್ಸ್. ವಾಟ್ ಇಸ್ ದ ಪಬ್ಲಿಕ್ ಇನ್ಹೆರಿಟೆನ್ಸ್? ಇದರಲ್ಲಿ ಏನಾಗುತ್ತೆ ಪಬ್ಲಿಕ್ ಇನ್ಹೆರಿಟೆನ್ಸ್ ಅಲ್ಲಿ? ಫಸ್ಟ್ ಒನ್, ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ becomes the public members of derived class. The public members of base class becomes the public members of derived class. ಈಗ ಪಬ್ಲಿಕ್ ಮೋಡ್ ಮಾತ್ರ ಬರೀತಾ ಇದೀವಿ. The public members of base class becomes the public members of derived class. That is the first point. Next, second one, the private members of base class cannot be inherited in the ಪಬ್ಲಿಕ್ ಮೋಡ್. ಈ ಪಬ್ಲಿಕ್ ಮೋಡ್ ಅಲ್ಲಿ ಯಾವುದೇ ಒಂದು ಪ್ರೈವೇಟ್ ಮೆಂಬರ್ಸ್ ಏನಾಗಲ್ಲ, ಇನ್ಹೆರಿಟ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಫಸ್ಟ್ ಪಾಯಿಂಟ್ ನೋಡ್ರಿ, ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ದ ಪಬ್ಲಿಕ್ ಮೆಂಬರ್ಸ್ ಆಫ್ ಡಿರೈವ್ಡ್ ಕ್ಲಾಸ್. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ದ ಪಬ್ಲಿಕ್ ಮೆಂಬರ್ಸ್ ಆಫ್ ಡಿರೈವ್ಡ್ ಕ್ಲಾಸ್. ಫಸ್ಟ್ ಒನ್. ಎರಡನೇದು ಬಂದು ದ ಪ್ರೈವೇಟ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಕೆನಾಟ್ ಬಿ ಇನ್ಹೆರಿಟೆಡ್ ಟು ದ ಡಿರೈವ್ಡ್ ಕ್ಲಾಸ್. ಈ ಪ್ರೈವೇಟ್ ಮೆಂಬರ್ಸ್ ಯಾವುದೇ ಇರಲಿ ಬೇಸ್ ಕ್ಲಾಸ್ ಅಲ್ಲಿ ಅವು ಕೆನಾಟ್ ಬಿ ಇನ್ಹೆರಿಟೆಡ್ ಇಲ್ಲಿ ಯಾವುದಕ್ಕೆ? ಡಿರೈವ್ಡ್ ಕ್ಲಾಸ್ಗೆ. ನೆಕ್ಸ್ಟ್ ಮೂರನೇದು, ದ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ಪ್ರೊಟೆಕ್ಟೆಡ್ ಇನ್ ದ ಡಿರೈವ್ಡ್ ಕ್ಲಾಸ್. ನೋಡಿ, ಈ ಮೂರು ಬರೆದಿದ್ದೀವಿ ನಾವು. ದ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ಸ್ಟೇ ಪ್ರೊಟೆಕ್ಟೆಡ್ ಇನ್ ದ ಡಿರೈವ್ಡ್ ಕ್ಲಾಸ್. ಅಲ್ಲಿಗೆ ಪಬ್ಲಿಕ್ ಮೋಡ್ ಬರೆದ್ವಿ, ಅದನ್ನೇ ನಾವು ಪಬ್ಲಿಕ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಕರೆಕ್ಟ್ ಆಗಿ ಕೇಳಿದ್ರಿ? ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್. ನೋಡ್ರಿ, ನಾನು ಫಸ್ಟ್ ಇಂದ ಹಿಂಗಾದ್ರೂ ಬರೀಬಹುದು ಅಥವಾ ಹಿಂಗಾದ್ರೂ ಬರೀಬಹುದು, ಯಾವುದಾದ್ರೂ ಓಕೆ. ದ ಪ್ರೈವೇಟ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಕೆನಾಟ್ ಬಿ ಇನ್ಹೆರಿಟೆಡ್ ಟು ದ ಡಿರೈವ್ಡ್ ಕ್ಲಾಸ್. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ದ ಪಬ್ಲಿಕ್ ಮೆಂಬರ್ಸ್ ಆಫ್ ಡಿರೈವ್ಡ್ ಕ್ಲಾಸ್. ಟೇಬಲ್ ಮುಖಾಂತರ ದ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಸ್ಟೇ ಪ್ರೊಟೆಕ್ಟೆಡ್ ಇನ್ ದ ಡಿರೈವ್ಡ್ ಕ್ಲಾಸ್. ಮೂರು ಪಾಯಿಂಟ್ಸ್ ಯಾವುದಕ್ಕೆ? ಪಬ್ಲಿಕ್ ಇನ್ಹೆರಿಟೆನ್ಸ್ಗೆ. ನೆಕ್ಸ್ಟ್ ಅದೇ ತರ ಸೇಮ್ ಪ್ರೈವೇಟ್ ಇನ್ಹೆರಿಟೆನ್ಸ್. ಯಾವ್ದು ಬರೀತೀವಿ? ಪ್ರೈವೇಟ್ ಇನ್ಹೆರಿಟೆನ್ಸ್. ಇದು ದ ಪ್ರೈವೇಟ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಕೆನಾಟ್ ಬಿ ಇನ್ಹೆರಿಟೆಡ್ ಟು ದ ಡಿರೈವ್ಡ್ ಕ್ಲಾಸ್. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ದ ಪ್ರೈವೇಟ್ ಮೆಂಬರ್ಸ್ ಆಫ್ ಡಿರೈವ್ಡ್ ಕ್ಲಾಸ್. ದ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಸ್ಟೇ ಪ್ರೊಟೆಕ್ಟೆಡ್ ಇನ್ ದ ಡಿರೈವ್ಡ್ ಕ್ಲಾಸ್. ಟೇಬಲ್ ಬರ್ಕೊಂಡ್ರೆ ಸಾಕು, ಈಸಿಯಾಗಿ ಬರೀಬಹುದು. The private members of base class cannot be inherited to the derived class. The public members of base class becomes the private members of derived class. The protected members of base class stay protected in the derived class. ಅವಾಗಲೇ ಈ ಮೂರು ಬರ್ತವೆ. ಇವಾಗ ಈ ಪ್ರೈವೇಟ್ ಇನ್ಹೆರಿಟೆನ್ಸ್ ಬರ್ತವೆ. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಯಾವುದು? ಪ್ರೊಟೆಕ್ಟೆಡ್ ಇನ್ಹೆರಿಟೆನ್ಸ್. ಈಗ ಇದಕ್ಕೆ ಬರೀಬೇಕು. The private members of base class cannot be inherited to the derived class. The public members of base class becomes protected members of derived class. The protected members of base class stay protected in derived class. ಹೌದಾ? ನೋಡಲಿ,
the private members of base class cannot be inherited to the derived class. ಯಾವುದೇ ಒಂದು ಪ್ರೈವೇಟ್ ಮೆಂಬರ್ಸ್ ಇರಲಿ ಬೇಸ್ ಕ್ಲಾಸ್ ಅವು ಇನ್ಹೆರಿಟ್ ಆಗಲ್ಲ ಯಾವುದಕ್ಕೆ ಡಿರೈವ್ಡ್ ಕ್ಲಾಸ್ಗೆ. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಅಲ್ಲಿ ಪಬ್ಲಿಕ್ ಮೆಂಬರ್ಸ್ ಇದ್ರೆಗನ ದಟ್ ಬಿಕಮ್ಸ್ ಪ್ರೊಟೆಕ್ಟೆಡ್ ಇನ್ ದ ಡಿರೈವ್ಡ್ ಕ್ಲಾಸ್. ಅವೇನಾಗ್ತವೆ ಪ್ರೊಟೆಕ್ಟೆಡ್ ಆಗುತ್ತೆ ಇಲ್ಲಿ ಡಿರೈವ್ಡ್ ಕ್ಲಾಸ್ ಅಲ್ಲಿ. ಅದೇ ನೀವೇನಾದರೂ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಗಿದ್ರೆ ಬೇಸ್ ಕ್ಲಾಸ್ ಅಲ್ಲಿ ದಟ್ ಬಿಕಮ್ಸ್ ಸ್ಟೇ ಆಸ್ ಇಟ್ ಇಸ್ ಹಂಗೆ ಇರ್ತವೆ. ಯಾವ ತರ ಅಂದ್ರೆ ಪ್ರೊಟೆಕ್ಟೆಡ್ ಇನ್ ದ ಡಿರೈವ್ಡ್ ಕ್ಲಾಸ್. ನೀವು ಈ ಟೇಬಲ್ ಬರ್ಕೊಂಡ್ರೆ ಸಾಕು, ಈಸಿಯಾಗಿ ಬರೀಬಹುದು. ಒಂದ್ಸಲ ಇದು ಬರೆಯೋದು, ಒಂದ್ಸಲ ಇದು, ಇನ್ನೊಂದ್ಸಲ ಇದು. ಯಾಕಂದ್ರೆ ಪಬ್ಲಿಕ್ ಪ್ರೈವೇಟ್ ಪ್ರೊಟೆಕ್ಟೆಡ್ ಅಂತ ಬರೀತೀವಿ. ಇದು ಡಿರೈವ್ಡ್ ಕ್ಲಾಸ್. ಇವೆಲ್ಲ ಮೂರು ಯಾವುದು ಬೇಸ್ ಕ್ಲಾಸ್. ಅರ್ಥ ಆಗ್ತಿದ್ಯಾ? ಕರೆಕ್ಟ್ ಆಗಿ ಕೇಳಬೇಕು. ಇದು 5 ಮಾರ್ಕ್ ಕ್ವೆಶ್ಚನ್ ಕೇಳ್ತಾನೆ. ವಾಟ್ ಇಸ್ ದ ವಿಸಿಬಿಲಿಟಿ ಮೋಡ್? ದ ವಿಸಿಬಿಲಿಟಿ ಮೋಡ್ ಇನ್ ದ ಡೆಫಿನಿಷನ್ ಆಫ್ ಡಿರೈವ್ಡ್ ಕ್ಲಾಸ್ ಸ್ಪೆಸಿಫೈಸ್ whether the features of base class becomes privately inherited, protectedly inherited or publicly inherited. ಪ್ರೈವೇಟ್ ಆಗಿ ಇನ್ಹೆರಿಟ್ ಆಗ್ತಾ ಇದೆಯಾ, ಪಬ್ಲಿಕ್ ಆಗಿ ಇನ್ಹೆರಿಟ್ ಆಗ್ತಾ ಇದೆಯಾ, ಅಥವಾ ಪ್ರೊಟೆಕ್ಟೆಡ್ ಆಗಿ ಇನ್ಹೆರಿಟ್ ಆಗ್ತಾ ಇದೆಯಾ ಅಂತ ಈ ಒಂದು ಡೆಫಿನೇಷನ್ ಆಫ್ ಡಿರೈವ್ಡ್ ಕ್ಲಾಸ್ ಅಲ್ಲಿ ಸ್ಪೆಸಿಫೈ ಮಾಡ್ತದೆ. ಯಾವುದು ವಿಸಿಬಿಲಿಟಿ ಮೋಡ್. ಅಂಡ್ ದಿಸ್ ವಿಸಿಬಿಲಿಟಿ ಮೋಡ್ ಕಂಟ್ರೋಲ್ ದ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಯಾವುದನ್ನ ಕಂಟ್ರೋಲ್ ಮಾಡ್ತದೆ? ಆಕ್ಸೆಸ್ ಸ್ಪೆಸಿಫೈಯರ್ಸ್. ಯಾವ ಆಕ್ಸೆಸ್ ಸ್ಪೆಸಿಫೈಯರ್ಸ್? ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಅದನ್ನೇ ಕಂಟ್ರೋಲ್ ದ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಏನಂತ? ಟು ಬಿ ಇನ್ಹೆರಿಟಬಲ್ ಮೆಂಬರ್ ಆಫ್ ಬೇಸ್ ಕ್ಲಾಸ್. ಇವೇನಾಗಿರ್ಬೇಕು? ಇನ್ಹೆರಿಟಬಲ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಇನ್ ದ ಡಿರೈವ್ಡ್ ಕ್ಲಾಸ್. ಇವೆಲ್ಲನೂ ಇನ್ಹೆರಿಟಬಲ್ ಮೆಂಬರ್ಸ್ ಆಗಿರಬೇಕು. ಎಲ್ಲಿ? ಡಿರೈವ್ಡ್ ಕ್ಲಾಸ್ ಅಲ್ಲಿ. ನಾವು ಬರೀತೀವಿ ಡಿರೈವ್ಡ್ ಕ್ಲಾಸ್ ಬರೆಯುವಾಗ ಏನಂತ ಬರೀತೀವಿ ಅಂದ್ರೆ ಕ್ಲಾಸು, ಡಿರೈವ್ಡ್ ಕ್ಲಾಸ್ ನೇಮು, ಕೋಲನ್, ವಿಸಿಬಿಲಿಟಿ ಮೋಡ್ ಮತ್ತೆ ಬೇಸ್ ಕ್ಲಾಸ್ ನೇಮ್ ಬರೀತೀವಿ. ಆ ಬೇಸ್ ಕ್ಲಾಸ್ ನೇಮ್ ಪಕ್ಕದಲ್ಲಿ ವಿಸಿಬಿಲಿಟಿ ಮೋಡ್ ಅಂತ ಬರೀತೀವಿ ನೋಡ್ರಿ. ಆ ವಿಸಿಬಿಲಿಟಿ ಮೋಡ್ ಅಲ್ಲಿ ನಾವು ಒಂದ್ಸಲ ಪ್ರೈವೇಟ್ ಅಂತ ಬರೀಬಹುದು, ಪಬ್ಲಿಕ್ ಅಂತ ಬರೀಬಹುದು, ಪ್ರೊಟೆಕ್ಟೆಡ್ ಅಂತ ಬರೀಬಹುದು. ನೀವು ಪ್ರೈವೇಟ್ ಅಂತ ಬರೆದ್ರೆ ದ ಪ್ರೈವೇಟ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಯಾವುದೇ ಪ್ರಾಪರ್ಟೀಸ್ ಇರಲಿ ಅವೆಲ್ಲವೂ ಇನ್ಹೆರಿಟ್ ಆಗುತ್ತೆ. ಯಾವುದಕ್ಕೆ? ಡಿರೈವ್ಡ್ ಕ್ಲಾಸ್ಗೆ. ಕನ್ಫ್ಯೂಷನ್ ಆಗದಿರ ನೀವು ಕರೆಕ್ಟ್ ಆಗಿ ಬರೀಬೇಕು ಇದನ್ನ. ಈ ಒಂದು ಟೇಬಲ್ ಬರ್ಕೊಳ್ಳಿ. ಬೇಸ್ ಕ್ಲಾಸ್, ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್. ಇಲ್ಲಿ ಡಿರೈವ್ಡ್ ಕ್ಲಾಸ್ ಅಂತ ಬರೆದ್ಬಿಟ್ಟು ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಈ ಮೂರು ಇಂಪಾರ್ಟೆಂಟ್. ಅದ್ರ ಕೆಳಗಡೆ ನೋಡ್ರಿ ಫಸ್ಟ್ ಮೂರು ನಾಟ್ ಇನ್ಹೆರಿಟೆಡ್, ನಾಟ್ ಇನ್ಹೆರಿಟೆಡ್, ನಾಟ್ ಇನ್ಹೆರಿಟೆಡ್. ಮತ್ತೆ ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್, 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 ಪ್ರೊಟೆಕ್ಟೆಡ್. ಈಗ ನೋಡ್ರಿ ಎಷ್ಟು ಈಸಿಯಾಗಿ ಬರೀಬಹುದು ಅಂದ್ರೆ ಫಸ್ಟ್ ಪಬ್ಲಿಕ್ ಇನ್ಹೆರಿಟೆನ್ಸ್ಗೆ. ಈಗ ಪಬ್ಲಿಕ್ ಇನ್ಹೆರಿಟೆನ್ಸ್ಗೆ ಪಬ್ಲಿಕ್ ಇಂದ ಆದ್ರೂ ಬರೀರಿ ಅಥವಾ ಪ್ರೈವೇಟ್ ಇಂದ ಆದ್ರೂ ಬರೀರಿ. ನಾನು ನೋಟ್ಸ್ ಅಲ್ಲಿ ಬರ್ಸೋವಾಗ ಪಬ್ಲಿಕ್ ಇಂದಾನೆ ಬರ್ಸಿದ್ವಿ. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್. ಇವಾಗ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಪಬ್ಲಿಕ್ ಮೋಡ್ ಬರೀಬೇಕು. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ ಬಿಕಮ್ಸ್ ದ ಪಬ್ಲಿಕ್ ಮೆಂಬರ್ಸ್ ಆಫ್ ಡಿರೈವ್ಡ್ ಕ್ಲಾಸ್. ಹೌದಾ? ನೆಕ್ಸ್ಟ್ ದ ಪ್ರೈವೇಟ್ ಮೆಂಬರ್ಸ್ ಆಫ್ ಬೇಸ್ ಕ್ಲಾಸ್ cannot be inherited to the derived class. Next ಮೂರನೇದು the protected members of base class stay protected in the derived class. ಪಬ್ಲಿಕ್ ಇನ್ಹೆರಿಟೆನ್ಸ್ ಬರೆದ್ಬಿಟ್ವಿ. ಇನ್ಯಾವುದಕ್ಕೆ ಬರೀಬೇಕು? ಈಗ ಪ್ರೈವೇಟ್ ಇನ್ಹೆರಿಟೆನ್ಸ್ ಬರೀಬೇಕು. ಇದರಲ್ಲಿ ಮತ್ತೆ ಫಸ್ಟ್ ಇಂದ ಪಬ್ಲಿಕ್ ಇಂದಲೇ ಸ್ಟಾರ್ಟ್ ಮಾಡ್ತೀವಿ. the public members of base class becomes the private members of derived class. public members of base class becomes the private members of derived class. The private members of base class cannot be inherited to the derived class. ಮೂರನೇದು ಬಂದು the protected members of base class stay protected in the derived class. ಹಂಗೆ ಸ್ಟೇ ಆಗಿರ್ತವೆ ಇಲ್ಲಿ derived class ಅಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ the public members of base class. ಇವಾಗ ಯಾವ್ದಕ್ಕೆ ಅಂದ್ರೆ protected ಮೋಡ್ಗೆ ಅಂದ್ರೆ protected inheritance ಗೆ. The public members of base class becomes the protected members of derived class. Next, the private members of base class cannot be inherited to the derived class. ಯಾವ್ದಕ್ಕೆ ಇನ್ಹೆರಿಟ್ ಆಗಲ್ಲ? derived class ಗೆ ಇನ್ಹೆರಿಟ್ ಆಗಲ್ಲ. Next, the protected members of base class stay protected in the derived class. Stay protected in the derived class. ಈ ಟೇಬಲ್ ಬರ್ಕೊಂಡ್ರೆ ನೀವು ಈಸಿಯಾಗಿ ಏನ್ ಮಾಡಬಹುದು ಅಂದ್ರೆ ಪಬ್ಲಿಕ್ ಲೆವೆಲ್ ಇನ್ಹೆರಿಟೆನ್ಸ್, ಪ್ರೈವೇಟ್ ಲೆವೆಲ್ ಇನ್ಹೆರಿಟೆನ್ಸ್, ಪ್ರೊಟೆಕ್ಟೆಡ್ ಲೆವೆಲ್ ಇನ್ಹೆರಿಟೆನ್ಸ್ ಈಸಿಯಾಗಿ ಬರೀಬಹುದು.
ಅರ್ಥ ಆಯ್ತು ಇಷ್ಟುನು ಇನ್ಹೆರಿಟೆನ್ಸ್ ಬೇಸ್ ಕ್ಲಾಸ್ ಡಿರೈವ್ಡ್ ಕ್ಲಾಸ್ ಅಡ್ವಾಂಟೇಜಸ್ ಡಿಫೈನಿಂಗ್ ಡಿರೈವ್ಡ್ ಕ್ಲಾಸ್ what is the visibility mode. Okay, next in types or levels of inheritance. Okay, next class ಅಲ್ಲಿ ಕತೆ ಮಾಡೋದು.